ಈ ಕೆಳಗಿನ ಲೆಕ್ಕಗಳನ್ನು ಬಳಸೋಣ. ಮೊದಲಿಗೆ ದಿಕ್ಕುಗಳ ಬಗ್ಗೆ ಇವತ್ತಿನ ದಿನ ನಾವು ನೋಡ್ತಿದ್ದೇವೆ. ಹಿತೇಶ್ ಅವರು ಎ ಬಿಂದುವಿನಿಂದ ಚಾಲನೆ ಮಾಡಲು ಪ್ರಾರಂಭಿಸಿ. ಹಿತೇಶವನ್ನು ಅದಾನ ಎ ಬಿಂದುವಿನಲ್ಲಿ ಅದಾನ. ಎ ಬಿಂದುವಿನಿಂದ ಚಾಲನೆ ಮಾಡಲು ಪ್ರಾರಂಭಿಸಿ ದಕ್ಷಿಣಕ್ಕೆ 13 ಕಿಲೋಮೀಟರ್ ಹೋಗ್ತಾನೆ. ನಂತರ ಅವನು ಅವರ ಬಲಕ್ಕೆ ತಿರುಗಿ, ಅಂದರೆ ದಕ್ಷಿಣ ದಿಕ್ಕಿಗೆ 13 ಕಿಲೋಮೀಟರ್ ಹೋಗಿ ಅದರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ಚಲಿಸುತ್ತಾರೆ. 4 ಕಿಲೋಮೀಟರ್ ಚಲಿಸಿದ ನಂತರ ಅವರು ಬಲಕ್ಕೆ ತಿರುಗಿ 14 ಕಿಲೋಮೀಟರ್ ಚಲಿಸುತ್ತಾರೆ. ಅಂದರೆ ನೆಕ್ಸ್ಟ್ ಮತ್ತೆ ಬಲಕ್ಕೆ ತಿರುಗಿ 14 ಕಿಲೋಮೀಟರ್ ಚಲಿಸ್ತಾರೆ. ನಂತರ ಅವರು ಬಲಕ್ಕೆ ತಿರುಗಿ 9 ಕಿಲೋಮೀಟರ್, ಮತ್ತೆ ಬಲಕ್ಕೆ ತಿರುಗಿ 9 ಕಿಲೋಮೀಟರ್ ಚಾಲನೆ ಮಾಡ್ತಾರೆ. ಅದಾದ ಬಳಿಕ ಅವರು ಅಂತಿಮವಾಗಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ಚಲಿಸ್ತಾರೆ. ಮತ್ತು ಅಂತಿಮವಾಗಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ಚಲಿಸ್ತಾರೆ. ಹಾಗಾದರೆ ಅವನು ಪಿ ಬಿಂದುವಿನಲ್ಲಿ ಬಂದು ನಿಂತ್ಕೋತಾನೆ. ನಿಂತಾಗ ಹಾಗಾದರೆ ಎ ಬಿಂದುವಿಗೆ ತಲುಪಲು ಅವನು ಎಷ್ಟು ದೂರ ಮತ್ತು ಯಾವ ದಿಕ್ಕಿಗೆ ಚಾಲನೆ ಮಾಡಬೇಕಂತ ಕ್ವಶನ್ ನಮ್ಮದು. ಈ ಲೆಕ್ಕವನ್ನು ನಾವು ಬಿಡಿಸ್ಬೇಕಂದ್ರೆ ಮೊದಲು ನಮಗೆ ಈಗ ಏನು ಗೊತ್ತಿರಬೇಕಂದ್ರೆ ಮೊದಲಿಗೆ ದಿಕ್ಕುಗಳ ಬಗ್ಗೆ ನಮಗೆ ಕಲ್ಪನೆ ಇರಬೇಕು. ಈ ಸದ್ದ ಮೊದಲಿಗೆ ನಾವು ದಿಕ್ಕುಗಳನ್ನು ಹಾಕೊಳ್ಳೋಣ. ಮೇಲಿಂದು ಇದು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ. ಹೀಗೆ ದಿಕ್ಕುಗಳ ಬಗ್ಗೆ ಇದು ಉತ್ತರ, ಮೇಲುಗಡೆದು ಉತ್ತರ, ಕೆಳಗಡೆದು ದಕ್ಷಿಣ, ನಮ್ಮ ಬಲದ್ದು ಪೂರ್ವ, ನಮ್ಮ ಎಡದು ಪಶ್ಚಿಮ. ಹೀಗೆ ಈಗ ಲೆಕ್ಕವನ್ನು ಬಿಡಿಸುತ್ತಾ ಹೋಗೋಣ. ಇಲ್ಲಿ ಒಂದು ಎ ಅನ್ನೋ ಬಿಂದುವಿನಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲೊಂದು ಬಿಂದುವನ್ನು ಇಟ್ಕೊಂಡು ಎ ಬಿಂದುವಿನ ಚಾಲನೆ ಮಾಡಲು ದಕ್ಷಿಣಕ್ಕೆ 13 ಕಿಲೋಮೀಟರ್ ಹೋಗ್ತಾನಂತೆ. ದಕ್ಷಿಣ ಅಂದರೆ ಯಾವುದಪ್ಪ ಅಂದರೆ ಕೆಳಗಡೆದು. ದಕ್ಷಿಣಕ್ಕೆ ಎಷ್ಟು ಹೋಗ್ತಾನಂದ್ರೆ 13 ಕಿಲೋಮೀಟ್ರ್ಗಳಷ್ಟು ಹೋಗ್ತಾನಂತ. ಅದನ್ನು ನಾವು ಮೊದಲಿಗೆ ಮಾಡ್ಕೋಬೇಕು. 13 ಕಿಲೋಮೀಟ್ರ್ ದಕ್ಷಿಣ ದಿಕ್ಕಿಗೆ 13 ಕಿಲೋಮೀಟ್ರ್ ಹೋಗ್ತಾನೆ. ಹೋದ ಬಳಿಕ ಏನು ಹೇಳ್ಯಾರಂದ್ರೆ ನೆಕ್ಸ್ಟ್ ಅವರು ಬಲಕ್ಕೆ ತಿರುಗಿ 4 ಕಿಲೋಮೀಟ್ರ್ ಚಲನೆ ಮಾಡ್ತಾರತ್ತೆ. ದಕ್ಷಿಣದ ಬಲಕ್ಕೆ ಅಂದರೆ ನಾವು ದಕ್ಷಿಣದ ದಿಕ್ಕಿನಲ್ಲಿ ನಿಂತ ಇಮ್ಯಾಜಿನೇಷನ್ ಮಾಡಬೇಕು. ಯಾವುದು ನಾವು ಲೆಕ್ಕ ಬಿಡಿಸುವಾಗ ಅದಕ್ಕೆ ದಕ್ಷಿಣದ ಬಲಕ್ಕೆ ಅಂತ ಹೇಳಿದ್ದಾರೆ. ದಕ್ಷಿಣದ ಬಲ ಯಾವುದಂದ್ರೆ ಈ ಸದ್ ನಾವು ಕೆಳಗಡೆ ಮುಖ ಮಾಡಿ ನಿಂತಾಗ ಇದು ನಮ್ಮ ಎಡ ಆಗುತ್ತೆ, ಇದು ನಮ್ಮ ಬಲ ಆಗುತ್ತೆ. ಆ ಕಾರಣದಿಂದ ದಕ್ಷಿಣದ ಬಲಕ್ಕೆ 4 ಕಿಲೋಮೀಟ್ರ್ ಹೋಗ್ತಾನೆ ಅಂತ ಹೇಳ್ಯಾರ. ಅದಕ್ಕೆ ಬಲಕ್ಕೆ 4 ಕಿಲೋಮೀಟ್ರ್ ಅಷ್ಟು ನಾವು ಮಾರ್ಕನ್ನು ಮಾಡ್ತೀವಿ. ಅದಾದ ಬಳಿಕ ನಂತರ ಅವರು ಮತ್ತು ಏನು ಹೇಳಿದ್ದಾರೆ ಅಂದರೆ ನಂತರ ಬಲಕ್ಕೆ ತಿರುಗಿ ಮತ್ತು 14 ಕಿಲೋಮೀಟ್ರ್ ಹೋಗ್ತಾರತ್ತೆ. ಇದರ ಬಲ ಈಗ ನಾವು ಈ ಕಡೆ ಮುಖ ಮಾಡಿ ನಿಂತಾಗ ನಮಗೆ ಬಲ ಯಾವುದಾಗುತ್ತೆ, ಎಡ ಯಾವುದಾಗುತ್ತೆ ಅನ್ನೋದು ಗೊತ್ತಿರಬೇಕು. ನಮ್ದು ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ. ಈಗ ಬಲಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂತ ಹೇಳ್ಯಾರ, ಮತ್ತು 14 ಕಿಲೋಮೀಟ್ರ್ಗಳಷ್ಟು ಹೋಗ್ಬೇಕಂತ ಹೇಳ್ಯಾರ. 14 ಕಿಲೋಮೀಟ್ರ್ಗಳಷ್ಟು ಹೋಗ್ತೀವಿ. ಹೋದ ಬಳಿಕ ನಂತರ ಅವರು ಮತ್ತೆ ಬಲಕ್ಕೆ ತಿರುಗಿ 9 ಕಿಲೋಮೀಟ್ರ್ ಅಷ್ಟು ಚಲಿಸುತ್ತಾರೆ ಅಂತ. ನಂತರ ಮತ್ತೆ ಅವರು ಬಲಕ್ಕೆ ತಿರುಗುತ್ತಾರೆ. ಬಲಕ್ಕಂದ್ರೆ ಈ ಸದ್ದ ನಾವು ಈಗ ಮೇಲಕ್ಕೆ ಅಂದರೆ ಉತ್ತರಕ್ಕೆ ಮುಖ ಮಾಡಿ ನಿಂತಾಗ ನಮ್ಮ ಬಲ ಯಾವುದು, ಎಡ ಯಾವುದು. ಈ ಸದ್ದ ಇದು ಬಲ, ಇದು ಎಡ. ಹೀಗಾಗಿ ನಾವು ಬಲಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾರೆ ಅಂದರೆ 9 ಕಿಲೋಮೀಟ್ರ್ಗಳಷ್ಟು ಹೋಗ್ತಾರೆ ಅಂತ ಹೇಳ್ಯಾರ. ಅದಕ್ಕೆ ಬಲಕ್ಕೆ ತಿರುಗಿ 9 ಕಿಲೋಮೀಟ್ರ್ಗಳಷ್ಟು ಚಾಲನೆ ಮಾಡ್ತೀವಿ. ಮಾಡಿದಾಗ ನೆಕ್ಸ್ಟ್ ನೋಡು ಅವರು ಅಂತಿಮವಾಗಿ ಬಲಕ್ಕೆ ತಿರುಗಿ 1 ಕಿಲೋಮೀಟ್ರ್ ಚಲಿಸ್ತಾರತ್ತೆ. ಅಂದರೆ ಅಂತಿಮವಾಗಿ ಬಲಕ್ಕೆ ಈ ಸದ್ ನಾವು ಈಗ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ನಮ್ಮ ಬಲ ಯಾವುದು, ಎಡ ಯಾವುದು, ಮೇಲಿಂದ ಯಾವತ್ತಿದು ಎಡ, ಕೆಳಗಿಂದ ಬಲ ಆಗಿರ್ತೈತಿ. ನಾವು ಈಗ ಎಷ್ಟು 1 ಕಿಲೋಮೀಟ್ರಷ್ಟು ಬಲಕ್ಕೆ ಬಂದಾನಂದ್ರೆ ಕೆಳಗಡೆ ಬರಬೇಕು. 1 ಕಿಲೋಮೀಟ್ರಷ್ಟು ಬರ್ತಾನೆ. ಬಂದಾಗ ಈ ಬಿಂದುವಿಗೆ ಬಂದು ನಿಂತಾನೆ. ನಿಮ್ಮ ಮೊದಲು ಬಿಂದು ಯಾವುದಿತ್ತು, ಎ ಬಿಂದುವಿಂದ ಪಿ ಬಿಂದುವಿಗೆ ಬಂದು ನಿಂತ್ಕೋತಾನೆ. ನಿಂತ್ಕೊಂಡಾಗ ಈ ಸದ್ದ ಲಾಸ್ಟಿಗೆ ಏನು ಮಾಡ್ತಾರೆ, ಇಂದ ಎ ಬಿಂದುವಿನಿಂದ ಪಿ ಬಿಂದುವಿಗೆ ಅಂದರೆ ಪಿ ಬಿಂದುವಿಗೆ ಅವನು ಬಂದು ನಿಂತಾನೆ. ಈಗ ಪಿ ಬಿಂದುವಿನಿಂದ ಈ ಎ ಬಿಂದುವಿಗೆ ಹೋಗ್ಬೇಕಂದ್ರೆ ಯಾವ ದಿಕ್ಕಿಗೆ ಮತ್ತು ಎಷ್ಟು ದೂರ ಚಲನೆ ಮಾಡ್ಬೇಕಂತ ಅವ್ರ ಕ್ವಶನ್. ಈ ಸದ್ದ ನೋಡಿ, ಈ ಸದ್ದ ಈಗ ಈ ಕೆಳಗಡೆ ಬಂದಿದ್ದು ಎಷ್ಟು ಕಿಲೋಮೀಟ್ರ್ ಅದ, 13 ಕಿಲೋಮೀಟ್ರ್ ಐತಿ, ಹೌದಾ? ಅದೇ ರೀತಿ ಮತ್ತು ಇದು ಕೆಳಗಡೆ ಬಂದಿದ್ದು ಎಷ್ಟೈತಿ, 1 ಕಿಲೋಮೀಟ್ರ್ ಐತಿ. ಈ 13 ಪ್ಲಸ್ ಇದನ್ನು ಪ್ಲಸ್ ಮಾಡಬೇಕಾಗಿರ್ತೈತಿ. ಪ್ಲಸ್ ಮಾಡಿದಾಗ 14 ಆಗುತ್ತೆ ನಿಮಗೆ. ಈ 14 ಇದು ಮೇಲ್ಗಡೆ ಹೋಗಿದ್ದು 14 ಇವು ಅಷ್ಟು ಕ್ಯಾನ್ಸಲ್ ಆಗಿಬಿಡ್ತಾವೆ. ಯಾಕಂದರೆ ಇದು
ಇದು ಕೆಳಗಡೆ ಬಂದೈತಿ, ಇದು ಕೆಳಗಡೆ ಬಂದೈತಿ, ಅದಕ್ಕೆ ಪ್ಲಸ್ ಮಾಡ್ತೀರಿ, ಇದು ಮೇಲ್ಗಡೆ ಹೋಗಿತ್ತು, ಅದಕ್ಕೆ ಇದನ್ನ ಹಿಂಗೆ ಇಡ್ತೀರಿ. ಅದಕ್ಕಾಗಿ ಇದನ್ನ ಪ್ಲಸ್ ಮಾಡಿದಾಗ ನಿಮಗೆ 14 ಆಗುತ್ತೆ. ಅದಕ್ಕೆ ಈ 14 ಕ್ಯಾನ್ಸಲ್ ಆಗುತ್ತೆ. ನಂತರ ಈ ಕಡೆ ಇಲ್ಲಿ 4 ಕಿಲೋಮೀಟ್ರ್ ಚಲಿಸಲ್ಲ, ಇಲ್ಲಿ ಮೇಲ್ಗಡೆ 9 ಕಿಲೋಮೀಟ್ರ್. ಅದಕ್ಕೆ 9 4 ಮೈನಸ್ ಮಾಡಿರಿ, ನಿಮಗೆ ಬರೋದು 5 ಬರುತ್ತೆ. 5 ಕಿಲೋಮೀಟರ್ ಯಾವ ದಿಕ್ಕಿಗೆ ಚಾಲನೆ ಮಾಡ್ಬೇಕಂತ ಹೇಳ್ಯಾರ. ಪಿ ಬಿಂದು ಇಲ್ಲೈತಿ, ಎ ಬಿಂದು ಇಲ್ಲೈತಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಯಾವ ದಿಕ್ಕ ಇದು? ಯಾವುದು ಇದು? ಪಶ್ಚಿಮ ದಿಕ್ಕಿಗೆ ಚಲಿಸ್ತಾನೆ. 5 ಕಿಲೋಮೀಟರ್ ಪಶ್ಚಿಮಕ್ಕೆ ಚಲಿಸಬೇಕಂತ ಹೇಳಿದರೆ ನಿಮ್ಮ ಆನ್ಸರ್ ಮುಗೀತು.